ವಕ್ಫ್ ತಿದ್ದುಪಡಿ ಮಸೂದೆ ವಿಷಯ ಮೋದಿ ಸರ್ಕಾರವನ್ನ ಅಸ್ಥಿರಗೊಳಿಸಲಿದೆಯಾ? ಎನ್ಡಿಎನಲ್ಲಿ ದೊಡ್ಡ ಒಡಕು ಉಂಟಾಗಲಿದೆಯಾ? ಮೋದಿಯವರ ರಾಜಕೀಯ ಊರುಗೋಲುಗಳು ಬಿಜೆಪಿಯಿಂದ ಬೇರೆಯಾಗುತ್ತಾ? ಎನ್ಡಿಎನ 35 ಸಂಸದರು ಮೈತ್ರಿಕೂಟ ತೊರೆಯುವ ಸಾಧ್ಯತೆ ಇದೆಯಾ? ಅಥವಾ ಪ್ರಮುಖ 4 ಮೈತ್ರಿ ಪಕ್ಷಗಳು ವಕ್ಫ್ ಮಸೂದೆ ವಿಷಯದಲ್ಲಿ ಮೋದಿ ಸರ್ಕಾರದ ಜೊತೆ ನಿಲ್ಲಲಿವೆಯಾ? ಎನ್ಡಿಎ ಮಿತ್ರ ಪಕ್ಷಗಳಾದ ಚಿರಾಗ್ ಪಾಸ್ವಾನ್ ಮತ್ತು ಜಯಂತ್ ಚೌಧರಿ ಬಿಜೆಪಿಯ ಹಿಂದೂ ಮುಸ್ಲಿಂ ರಾಜಕೀಯವನ್ನ ಬಹಿರಂಗವಾಗಿಯೇ ವಿರೋಧಿಸಿದ್ದಾರೆ. ಮತ್ತೊಂದು ಕಡೆ ಟಿಡಿಪಿ ಮತ್ತು ಜೆಡಿಯು ನಡೆ ಸಂಸತ್ತಿನಲ್ಲಿ ಸರ್ಕಾರಕ್ಕೆ ಸಮಸ್ಯೆ ತರುವ ಸುಳಿವುಗಳಿವೆ. ಹೌದು, ಎನ್ಡಿಎ ಮಿತ್ರ ಪಕ್ಷಗಳ ಹೇಳಿಕೆಗಳನ್ನ ಗಮನಿಸಿದ್ರೆ ಮೋದಿ ಸರ್ಕಾರಕ್ಕೆ ಅಪಾಯ ಉಂಟಾಗಲಿದೆ ಅನ್ನುವಂತೇನೆ ಕಾಣಿಸ್ತಾ ಇದೆ. ಬಹುಶಃ ಮೋದಿ ಮತ್ತು ಅಮಿತ್ ಶಾ ಅವರ ಹಠಮಾರಿತನವೇ ಈ ಸರ್ಕಾರದ ಪತನಕ್ಕೆ ಕಾರಣ ಆಗಬಹುದಾ? 10 ದಿನಗಳ ಹಿಂದೆ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆ ತರುವ ಚರ್ಚೆ ನಡೆದಿತ್ತು. ಈಗ ಈದ್ ನಂತರ ಸರ್ಕಾರ ಈ ಮಸೂದೆಯನ್ನ ತರಲಿದೆ ಅನ್ನೋ ಚರ್ಚೆ ನಡೀತಾ ಇದೆ. ಆದ್ರೆ ಅದರ ನಡುವೆನೆ ಬೇರೆಯದ್ದೇ ಸ್ಫೋಟಕ ಬೆಳವಣಿಗೆ ಸಂಭವಿಸಿದೆ. ಎನ್ಡಿಎ ಮಿತ್ರ ಪಕ್ಷಗಳು ಸರ್ಕಾರಕ್ಕೆ ಬಹಿರಂಗವಾಗಿ ಎಚ್ಚರಿಕೆ ನೀಡೋಕೆ ಪ್ರಾರಂಭಿಸಿವೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಈ ಸರ್ಕಾರ ಮಂಗಳವಾರ ಮಸೂದೆಯನ್ನ ತಂದ್ರೆ ಎನ್ಡಿಎನಲ್ಲಿ ದೊಡ್ಡ ಒಡಕು ಉಂಟಾಗತ್ತಾ ಅನ್ನೋದು. ಹಾಗಾದ್ರೆ ಸರ್ಕಾರದ ಕಥೆ ಏನಾಗಬಹುದು? ಇಡೀ ವಿರೋಧ ಪಕ್ಷ ಈ ಮಸೂದೆಯನ್ನ ವಿರೋಧ ಮಾಡ್ತಿದೆ. ವಿರೋಧ ಪಕ್ಷಗಳಲ್ಲಿ ಬೇರೆ ವಿಷಯಗಳಲ್ಲಿ ಒಡಕೆ ಇರಬಹುದು, ಆದರೆ ವಕ್ಫ್ ಮಸೂದೆಯ ವಿಷಯವಾಗಿ ಅವುಗಳ ವಿರೋಧ ಸರ್ವಾನುಮತದ್ದಾಗಿದೆ. ಅದರಲ್ಲಿ ಕಾಂಗ್ರೆಸ್, ಎಎಪಿ, ಟಿಎಂಸಿ, ಎಸ್ಪಿ ಅನ್ನೋ ಭೇದ ಇಲ್ಲ. ಆ ಎಲ್ಲ ಪಕ್ಷಗಳು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ತೀವ್ರವಾಗಿ ವಿರೋಧಿಸುತ್ತಿವೆ. ಆದರೆ ಈಗ ಎನ್ಡಿಎ ಜೊತೆಗಿರೋರೇ ಬಹಿರಂಗವಾಗಿ ನೀಡುತ್ತಿರುವ ಹೇಳಿಕೆಗಳು ಕೇವಲ ತೋರಿಕೆಯ ಹೇಳಿಕೆಗಳಂತೂ ಅಲ್ಲ. ಚಿರಾಗ್ ಪಾಸ್ವಾನ್ ಅವರು ಮಿತ್ರ ಪಕ್ಷ ಬಿಜೆಪಿಯನ್ನ ಸ್ಪಷ್ಟವಾಗಿ ಹೆಸರಿಸಿ ಮಾತಾಡಿದ್ದಾರೆ. ಬಿಜೆಪಿಯ ಹಿಂದುತ್ವ ರಾಜಕೀಯವನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ರಂಜಾನ್ ತಿಂಗಳ ಕೊನೆ ಶುಕ್ರವಾರ ರಸ್ತೆಗಳಲ್ಲಿ ಮತ್ತು ಸ್ವಂತ ಮನೆಗಳ ಛಾವಣಿಗಳ ಮೇಲೆ ನಮಾಜ್ಗೆ ಅವಕಾಶ ನೀಡಿದ ಯುಪಿ ಸರ್ಕಾರದ ಕ್ರಮದ ಬಗ್ಗೆನೂ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವೆಲ್ಲವೂ ನಿಷ್ಪ್ರಯೋಜಕ ವಿಷಯಗಳು, ಅವುಗಳಿಗೆ ಯಾವುದೇ ಅರ್ಥವಿಲ್ಲ ಅಂತ ಅವರು ಹೇಳಿದ್ದಾರೆ. ಈ ಎಲ್ಲ ವಿಷಯಗಳು ಇವತ್ತು ದೇಶದಲ್ಲಿ ದೊಡ್ಡ ಸಮಸ್ಯೆಗಳಾಗಿವೆ. ಇವುಗಳನ್ನ ನಾವು ಚರ್ಚಿಸಬೇಕು. ಆದ್ರೆ ಸಮಸ್ಯೆ ಏನು ಅಂದ್ರೆ, ಅಂತಹ ಅರ್ಥಹೀನ ವಿಷಯಗಳನ್ನ ಚರ್ಚಿಸೋಕೆ ಪ್ರಾರಂಭಿಸಿದಾಗ ಅದು ಅನಗತ್ಯವಾಗಿ ಸಮಾಜ ಮತ್ತು ದೇಶದಲ್ಲಿ ಉದ್ವಿಗ್ನತೆಯ ವಾತಾವರಣ ಸೃಷ್ಟಿ ಮಾಡುತ್ತೆ. ಅನಗತ್ಯವಾಗಿ ಭಿನ್ನಾಭಿಪ್ರಾಯದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ವಿವಿಧ ಸಮುದಾಯಗಳ ಜನರ ನಡುವೆ ಘರ್ಷಣೆಗಳು ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರದಲ್ಲಿ ಸಚಿವರಾಗಿರುವ ಜಯಂತ್ ಚೌಧರಿ ಅವರು ನಮಾಜ್ಗೆ ನಿರ್ಬಂಧವನ್ನ ಟೀಕಿಸಿದ್ದಾರೆ. ಅದನ್ನವರು ಪರೋಕ್ಷವಾಗಿ ಸರ್ವಾಧಿಕಾರಿ ನಡೆ ಅನ್ನುವಂತೆ ಖಂಡಿಸಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಮೋದಿ ಸರ್ಕಾರ ಅಲುಗಾಡ್ತಾ ಇದೆಯಾ? ಎನ್ಡಿಎನಲ್ಲಿ ದೊಡ್ಡ ಒಡಕು ಉಂಟಾಗಿದೆಯಾ? ಎನ್ಡಿಎ ಮಿತ್ರ ಪಕ್ಷಗಳೇ ಈ ಸರ್ಕಾರಕ್ಕೆ ಅಪಾಯವನ್ನ ಉಂಟು ಮಾಡುವ ಹೇಳಿಕೆಗಳನ್ನ ಬಹಿರಂಗವಾಗಿ ನೀಡ್ತಿವೆ. ಹಾಗಾದ್ರೆ ಮಂಗಳವಾರ ಮೋದಿ ಏನ್ ಮಾಡಲಿದ್ದಾರೆ? ಚಿರಾಗ್ ಪಾಸ್ವಾನ್ ನಮಾಜ್ ನಿರ್ಬಂಧದ ಬಗ್ಗೆ ಬಿಜೆಪಿಯೊಂದಿಗೆ ಭಿನ್ನಮತ ಹೊಂದಿದ್ರೆ ಮಸೂದೆ ವಿಷಯದಲ್ಲಿ ಅವರ ನಿಲುವು ಏನಿರಲಿದೆ? ಮಂಗಳವಾರ ಮಸೂದೆ ಬಂದ್ರೆ ಮತ್ತು ವಿರೋಧ ಪಕ್ಷಗಳು ಇದರ ವಿರುದ್ಧ ಮತ ಚಲಾಯಿಸುವಂತೆ ಒತ್ತಾಯಿಸಿದ್ರೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಏನ್ ಮಾಡುತ್ತೆ? ಚಿರಾಗ್ ಪಾಸ್ವಾನ್ 5 ಸಂಸದರನ್ನ ಹೊಂದಿದ್ದಾರೆ. ಚಿರಾಗ್ ಪಾಸ್ವಾನ್ ಆಗ ಸರ್ಕಾರವನ್ನ ಬೆಂಬಲಿಸ್ತಾರ? ಚಿರಾಗ್ ಪಾಸ್ವಾನ್, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ರೆ ಏನಾಗ್ಲಿದೆ? ಇವರೆಲ್ಲರ ಜೊತೆಗೆ ಜಯಂತ್ ಚೌಧರಿ ಕೂಡ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ರೆ ಸರ್ಕಾರ ಸಂಸತ್ತಿನಲ್ಲಿ ತೊಂದರೆಗೆ ಸಿಲುಕತ್ತೆ ಅಂತ ಹೇಳಲಾಗಿದೆ. ಚಂದ್ರಬಾಬು ನಾಯ್ಡು ಕೂಡ ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡೋಕೆ ಪ್ರಾರಂಭಿಸಿದ್ದಾರೆ. ಅವರು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ರು. ನಾಯ್ಡು ಮತ್ತು ಇತರ ವಿರೋಧ ಪಕ್ಷದವರು ಇಫ್ತಾರ್ ಕೂಟಗಳನ್ನ ಆಯೋಜಿಸಿದ್ರು ಬಿಜೆಪಿಯವರಿಗೆ ಸಹಿಸೋಕಾಗೋದಿಲ್ಲ. ಹೀಗಿರುವಾಗ ಅವರದ್ದೇ ಮಿತ್ರ ಪಕ್ಷಗಳು ಇಫ್ತಾರ್ ಕೂಟಗಳನ್ನ ಆಯೋಜಿಸಿ ನಂತರ ಅದರ ಫೋಟೋಗಳನ್ನ ಹಂಚಿಕೊಳ್ತಿದ್ದಾರೆ. ಚಂದ್ರಬಾಬು ನಾಯ್ಡು ಸತತವಾಗಿ ಮುಸ್ಲಿಮರ ಪರ ನಿಂತಿದ್ದಾರೆ. ಅವರ ಪಕ್ಷ ಮುಸ್ಲಿಮರನ್ನ ಮತ್ತು ಅವರ ಆಸ್ತಿಗಳನ್ನ ರಕ್ಷಿಸ್ತಾ ಇದೆ. ಇಫ್ತಾರ್ ಕೂಟದಲ್ಲೂ ಅವರು ಮುಸ್ಲಿಮರ ಆಸ್ತಿಗಳನ್ನ ಸುರಕ್ಷಿತವಾಗಿಡುವ ಭರವಸೆ ನೀಡಿರುವುದಾಗಿ ಹೇಳಲಾಗ್ತಿದೆ. ಮತ್ತೊಂದು ಕಡೆ ನಿತೀಶ್ ಕುಮಾರ್ ಪಕ್ಷದವರು ಕೂಡ ನಿತೀಶ್ ಕುಮಾರ್ ಮೇಲೆ ಒತ್ತಡ ಹೇರ್ತಿದ್ದಾರೆ. ಈ ಮಸೂದೆಯನ್ನ ಬೆಂಬಲಿಸಿದ್ರೆ ಅಥವಾ ಎನ್ಡಿಎ ಜೊತೆ ನಿಂತ್ರೆ ಕೆಲವರಿಂದ ಪಕ್ಷ ತೊರೆಯುವ ಬೆದರಿಕೆಯೂ ಬಂದಿದೆ ಎನ್ನಲಾಗಿದೆ. ಈ ವರ್ಷ ಬಿಹಾರದಲ್ಲಿ ಚುನಾವಣೆ ಇರುವಾಗ ನಿತೀಶ್ ಈಗ ತೆಗೆದುಕೊಳ್ಳುವ ತೀರ್ಮಾನ ಏನಾಗಿರಬಹುದು? ಸಂಸತ್ತಿನಲ್ಲಿ ಎನ್ಡಿಎ ಬಲ 293 ಸ್ಥಾನ, ಬಿಜೆಪಿ ಸ್ವತಃ 240 ಸ್ಥಾನಗಳನ್ನ ಹೊಂದಿದೆ. ಅತಿದೊಡ್ಡ ಮಿತ್ರ ಪಕ್ಷ ಟಿಡಿಪಿ ಅಂದ್ರೆ ಚಂದ್ರಬಾಬು ನಾಯ್ಡು ಅವರ ಪಕ್ಷ 16 ಸಂಸದರನ್ನ ಹೊಂದಿದೆ. ಜೆಡಿಯು 12 ಸಂಸದರನ್ನ ಹೊಂದಿದೆ. ಅವೆರಡೂ ಪಕ್ಷಗಳು ಮಸೂದೆಯನ್ನ ಬಹಿರಂಗವಾಗಿ ಅಥವಾ ಆಂತರಿಕವಾಗಿ ವಿರೋಧ ಮಾಡ್ತಿವೆ. ಅವೆರಡೂ ಪಕ್ಷಗಳ 28 ಸ್ಥಾನಗಳ ಜೊತೆಗೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷದ 5 ಸ್ಥಾನಗಳು ಹಾಗೂ ಜಯಂತ್ ಚೌಧರಿ ಅವರ ಆರ್ಎಲ್ಡಿಯ 2 ಸ್ಥಾನಗಳು ಮೈನಸ್ ಆದ್ರೆ ಏನಾಗಬಹುದು? ವಿರೋಧ ಪಕ್ಷಗಳು ಒಗ್ಗಟ್ಟಾಗಿರೋದ್ರಿಂದ ಈ ಮಸೂದೆಯಲ್ಲಿ ಬಿಜೆಪಿಗೆ ಹೊರಗಿನಿಂದ ಯಾವುದೇ ಬೆಂಬಲ ಸಿಗೋದಿಲ್ಲ. ಎನ್ಡಿಎ ಮಿತ್ರ ಪಕ್ಷಗಳು ಕೂಡ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ರೆ ಸರ್ಕಾರ ತೀವ್ರ ಮುಜುಗರ ಎದುರಿಸಬೇಕಾಗುತ್ತೆ. ಕಡೆಗೆ ಸರ್ಕಾರ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳೋದನ್ನ ಬಿಟ್ಟು ಬೇರೆ ದಾರಿ ಇಲ್ಲದ ಪರಿಸ್ಥಿತಿ ಉಂಟಾಗುತ್ತೆ. ಮೋದಿ ಮತ್ತು ಅಮಿತ್ ಶಾ ಅವರ ಹಠಮಾರಿತನದಿಂದಾಗಿ ಇದೆಲ್ಲವೂ ನಡೀತಿದೆ ಅಂತ ಹೇಳಲಾಗಿದೆ. ಆದ್ರೆ ಈ 4 ಮಿತ್ರ ಪಕ್ಷಗಳು ಏನ್ ಮಾಡ್ಲಿವೆ ಅನ್ನೋದರ ಮೇಲೇನೆ ಎಲ್ಲವೂ ಅವಲಂಬಿತವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.